ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಕಳೆದ ವರ್ಷ ಬಿಡುಗಡೆಯಾಗಿದ್ದ ರಣಂ ಅರಂ ತವರಲ್ ಎಂಬ ತಮಿಳು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಒಂದು ದಿನ ತಮಿಳುನಾಡಿನ 8 ಪೊಲೀಸ್ ಸ್ಟೇಷನ್ಗಳ ಮುಂದೆ ಒಂದೊಂದು ಕಾಟನ್ ಬಾಕ್ಸ್ ಗಳನ್ನ ಯಾರೋ ಇಟ್ಟು ಹೋಗಿರ್ತಾರೆ. ಪೊಲೀಸರು ಆ ಕಾಟನ್ ಬಾಕ್ಸಸ್ ಗಳಲ್ಲಿ ಏನಿದೆ ಅಂತ ಓಪನ್ ಮಾಡಿ ನೋಡಿದಾಗ ಒಂದೇ ಸಾರಿ ಶಾಕ್ ಆಗಿ ಬಿಡ್ತಾರೆ. ಯಾಕಂದ್ರೆ ಆ ಬಾಕ್ಸ್ ಗಳಲ್ಲಿ ಒಂದು ಅರ್ಧ ಸುಟ್ಟಿರುವ ಫೇಸ್ ಮಾಸ್ಕ್ ನ ಜೊತೆಗೆ ಮನುಷ್ಯನ ಸುಟ್ಟಿರುವ ಬೇರೆ ಬೇರೆ ಬಾಡಿ ಪಾರ್ಟ್ಸ್ ಗಳನ್ನ ಇಡಲಾಗಿರುತ್ತೆ. ಈ ಬಾಕ್ಸ್ ಗಳನ್ನ ನೋಡಿದ ಇಡೀ ತಮಿಳುನಾಡು ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ರೀತಿ ಶಾಕ್ ಆಗಿರುತ್ತೆ. ಇದಾದ ನಂತರ ನೋಡಿದ್ರೆ ಈ ಕೇಸ್ ನ ಇನ್ವೆಸ್ಟಿಗೇಷನ್ ಶುರು ಮಾಡಿದ ಪೊಲೀಸ್ ಇನ್ಸ್ಪೆಕ್ಟರ್ ತುಂಬಾನೇ ನಿಗೂಢವಾಗಿ ಕಾಣೆಯಾಗ್ತಾನೆ. ಸ್ನೇಹಿತರೆ, ಇಲ್ಲಿಂದ ಮುಂದೆ ಚಿತ್ರದಲ್ಲಿ ನೀವು ಗೆಸ್ ಕೂಡ ಮಾಡೋದಕ್ಕೆ ಸಾಧ್ಯವಿರದ ಹಲವಾರು ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಅಷ್ಟೊಂದು ಬ್ರೂಟಲ್ ಆಗಿ ಕೊಲೆ ಮಾಡಿ ಬಾಡಿ ಪಾರ್ಟ್ಸ್ ಗಳನ್ನ ಪಾರ್ಸಲ್ ಮಾಡ್ತಿರುವ ಆ ಸೈಕೋ ಕಿಲ್ಲರ್ ಯಾರು? ಆತ ಯಾಕೆ ಬಾಡಿ ಪಾರ್ಟ್ಸ್ ಗಳನ್ನ ಪೊಲೀಸ್ ಸ್ಟೇಷನ್ ನ ಮುಂದೆ ಇಟ್ಟು ಹೋಗ್ತಿದ್ದಾನೆ? ಈ ಕೇಸ್ ನ ಇನ್ವೆಸ್ಟಿಗೇಷನ್ ಶುರು ಮಾಡಿದ ಆ ಪೊಲೀಸ್ ಇನ್ಸ್ಪೆಕ್ಟರ್ ಗೆ ಏನಾಯ್ತು? ಚಿತ್ರದಲ್ಲಿ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳ ಜೊತೆ ಕ್ಲೈಮ್ಯಾಕ್ಸ್ ನಲ್ಲಿ ರಿವೀಲ್ ಆಗುವ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಆಂಧ್ರ ಪ್ರದೇಶ್ ಪೊಲೀಸರು ಒಂದು ಅನಾಥ ಶವವನ್ನ ಹೂತು ಹಾಕ್ತಿರೋದನ್ನ ನೋಡ್ತೀವಿ. ಆಗ ಅಲ್ಲೇ ಕೂತಿದ್ದ ಒಬ್ಬ ಆರ್ಟಿಸ್ಟ್ ಹೂತು ಹಾಕ್ತಿರುವ ವ್ಯಕ್ತಿಯ ಮುಖದ ಡ್ರಾಯಿಂಗ್ ಅನ್ನ ಬಿಡಿಸಿ ಪೊಲೀಸರಿಗೆ ಕೊಡ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಚಿತ್ರದ ಕಥೆ ಈಗ ಕೆಲವು ತಿಂಗಳ ಹಿಂದಕ್ಕೆ ಹೋಗುತ್ತೆ. ಒಂದು ದಿನ ಬೆಳಿಗ್ಗೆ ಕೆರೆಯ ಬಳಿ ಒಬ್ಬಳು ಹುಡುಗಿಯ ಡೆಡ್ ಬಾಡಿ ಬಿದ್ದಿದೆ ಅಂತ ಇನ್ಸ್ಪೆಕ್ಟರ್ ರಾಜೇಂದ್ರಗೆ ಇನ್ಫಾರ್ಮೇಶನ್ ಬರುತ್ತೆ. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಇನ್ಸ್ಪೆಕ್ಟರ್ ರಾಜೇಂದ್ರ ತನ್ನ ಟೀಮ್ ಅನ್ನ ಕರೆದುಕೊಂಡು ಸ್ಪಾಟ್ಗೆ ಬರ್ತಾನೆ. ಆ ಹುಡುಗಿ ಯಾರಾಗಿರ್ಬೋದು ಅಂತ ನೋಡಿದ್ರೆ ಆಕೆ ಮುಖ ಗುರುತು ಹಿಡಿಯೋದಕ್ಕೆ ಸಾಧ್ಯವಾಗದಷ್ಟು ಹಾಳಾಗಿರುತ್ತೆ. ತಕ್ಷಣವೇ ರಾಜೇಂದ್ರ ಡ್ರಾಯಿಂಗ್ ಆರ್ಟಿಸ್ಟ್ ಆಗಿರುವ ಚಿತ್ರದ ಹೀರೋ ಶಿವಾಗೆ ತಕ್ಷಣವೇ ಕಾಲ್ ಮಾಡಿ ಬರೋದಕ್ಕೆ ಹೇಳಿ ಅಂತ ಕಾನ್ಸ್ಟೇಬಲ್ ಗೆ ಹೇಳ್ತಾನೆ. ಈ ಕಡೆ ಚಿತ್ರದ ಹೀರೋ ಶಿವ ನೋಡಿದ್ರೆ ಫುಲ್ ಕುಡಿದು ಟೈಟ್ ಆಗಿ ಮಲಗಿಕೊಂಡಿರ್ತಾನೆ. ನಂತರ ಪೊಲೀಸರು ಶಿವನ ಅಸಿಸ್ಟೆಂಟ್ ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದಾಗ ಅಸಿಸ್ಟೆಂಟ್ ತಕ್ಷಣ ಹೋಗಿ ಶಿವನನ್ನ ಕರೆದುಕೊಂಡು ಸ್ಪಾಟ್ ಗೆ ಬರ್ತಾನೆ. ಇನ್ಸ್ಪೆಕ್ಟರ್ ರಾಜೇಂದ್ರ ಸತ್ತಿರುವ ಆ ಹುಡುಗಿಯ ಡೆಡ್ ಬಾಡಿಯ ಫೋಟೋವನ್ನು ತೋರಿಸಿ ಈಕೆ ಮುಖ ನೋಡೋದಕ್ಕೆ ಹೇಗಿರ್ಬೋದು ಅಂತ ಡ್ರಾಯಿಂಗ್ ಮಾಡೋದಕ್ಕೆ ಹೇಳ್ತಾನೆ. ಸ್ನೇಹಿತರೆ, ಈ ಚಿತ್ರದ ಹೀರೋ ಶಿವ ತುಂಬಾನೇ ಟ್ಯಾಲೆಂಟೆಡ್ ಡ್ರಾಯಿಂಗ್ ಆರ್ಟಿಸ್ಟ್ ಆಗಿರ್ತಾನೆ. ಶಿವ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಹಲವಾರು ಕೊಲೆ ಕೇಸ್ಗಳಲ್ಲಿ ಹೆಲ್ಪ್ ಮಾಡಿರ್ತಾನೆ. ಆದ್ರೆ ಶಿವನ ಪರ್ಸನಲ್ ಲೈಫ್ ನ ಬಗ್ಗೆ ಹೇಳೋದಾದ್ರೆ ಈತ ಯಾವಾಗ್ಲೂ ಕುಡಿದು ಟೈಟ್ ಆಗಿ ಇರ್ತಾನೆ. ಅದಕ್ಕೆ ಕಾರಣ ಏನು ಅಂತ ಶಿವನ ಲೈಫ್ ನಲ್ಲಿ ನಡೆದ ಒಂದು ಇನ್ಸಿಡೆಂಟ್ ಅನ್ನ ತೋರಿಸಲಾಗುತ್ತೆ. ಕೆಲವು ವರ್ಷಗಳ ಹಿಂದೆ ಶಿವ ಒಬ್ಬ ದೊಡ್ಡ ಡೈರೆಕ್ಟರ್ ಆಗ್ಬೇಕು ಅಂತ ಒಬ್ಬ ಮೂವಿ ಡೈರೆಕ್ಟರ್ ನ ಬಳಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿರ್ತಾನೆ. ಆಗ ಇವನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಗೆ ಕಾವ್ಯ ಎಂಬ ಮತ್ತೊಬ್ಬಳು ಹುಡುಗಿ ಕೂಡ ಅಸಿಸ್ಟೆಂಟ್ ಆಗಿ ಕೆಲಸಕ್ಕೆ ಸೇರಿಕೊಳ್ತಾಳೆ. ಹೀಗೆ ಫ್ರೆಂಡ್ ಆದ ಇಬ್ಬರು ದಿನಗಳು ಕಳೆದಂತೆ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಅನಾಥರಾಗಿದ್ದ ಇವರಿಬ್ಬರು ಕೊನೆಗೊಂದು ದಿನ ಒಂದು ದೇವಸ್ಥಾನದಲ್ಲಿ ಮದುವೆ ಕೂಡ ಮಾಡಿಕೊಂಡಿರ್ತಾರೆ. ಆದ್ರೆ ಶಾಕಿಂಗ್ಲಿ ಒಂದು ದಿನ ನಡೆದ ರೋಡ್ ಆಕ್ಸಿಡೆಂಟ್ ನಲ್ಲಿ ಇವನ ಹೆಂಡತಿ ಕಾವ್ಯ ಸತ್ತೋಗಿರ್ತಾಳೆ. ಅಂದಿನಿಂದ ಶಿವ ತನ್ನ ಹೆಂಡತಿಯನ್ನ ಮರೆಯೋದಕ್ಕೆ ಸಾಧ್ಯವಾಗದೆ ಯಾವಾಗ್ಲೂ ಕುಡಿದು ಡಿಪ್ರೆಷನ್ ಅಲ್ಲೇ ಜೀವನ ನಡೆಸ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ಎಲ್ಲರೂ ಮಲಗಿಕೊಂಡ ನಂತರ ಒಬ್ಬ ವ್ಯಕ್ತಿ ಸ್ಮಶಾನಕ್ಕೆ ಹೋಗಿ ಹೂತು ಹಾಕಿದ್ದ ಒಬ್ಬಳು ಹುಡುಗಿಯ ಡೆಡ್ ಬಾಡಿಯನ್ನ ಹೊರಗಡೆ ತೆಗಿತಾನೆ. ನಂತರ ಆ ಡೆಡ್ ಬಾಡಿಯನ್ನ ತನ್ನ ಮಾರ್ಚರಿ ವ್ಯಾನ್ ನ ಒಳಗಡೆ ಹಾಕಿಕೊಂಡು ಸಿಟಿಯ ಹೊರಗಡೆ ಇದ್ದ ಒಂದು ಬಿಲ್ಡಿಂಗ್ ಗೆ ಬರ್ತಾನೆ. ಆ ಹುಡುಗಿಯ ಡೆಡ್ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸಿ ಒಂದು ಕಾರ್ಟನ್ ಬಾಕ್ಸ್ ಗೆ ಹಾಕಿ ಪೊಲೀಸ್ ಸ್ಟೇಷನ್ ಮುಂದೆ ತಂದಿಟ್ಟು ಹೊರಟು ಹೋಗ್ತಾನೆ. ಇದು ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ರೆಕಾರ್ಡ್ ಆಗಿದ್ರು ಕೂಡ ಆ ವ್ಯಕ್ತಿ ತನ್ನ ಮುಖಕ್ಕೆ ಮಾಸ್ಕ್ ಅನ್ನ ಹಾಕಿಕೊಂಡಿರ್ತಾನೆ. ಮರುದಿನ ಬೆಳಗ್ಗೆ ಪೊಲೀಸ್ ಸ್ಟೇಷನ್ ನ ಮುಂದೆ ಯಾರೋ ಕಾರ್ಟನ್ ಬಾಕ್ಸ್ ಅನ್ನ ತಂದಿಟ್ಟಿದ್ದಾರೆ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ತಕ್ಷಣ ಹೋಗಿ ಒಳಗಡೆ ಏನಿದೆ ಅಂತ ನೋಡಿದಾಗ ಶಾಕಿಂಗ್ಲಿ ಮನುಷ್ಯನ ಕತ್ತರಿಸಿದ ಕೈಗಳಿರುತ್ತವೆ. ಆ ಕೈಗಳನ್ನ ಸುಟ್ಟಿರ್ತಾರೆ ಹಾಗೂ ಅದರ ಜೊತೆಗೆ ಒಂದು ಮಾಸ್ಕ್ ಕೂಡ ಇರುತ್ತೆ. ಇದನ್ನು ನೋಡಿದ ಇನ್ಸ್ಪೆಕ್ಟರ್ ರಾಜೇಂದ್ರಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ಅದೇ ಸಮಯಕ್ಕೆ ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡಿದ ಒಬ್ಬ ವ್ಯಕ್ತಿ ಮತ್ತೊಂದು ಜಾಗದಲ್ಲಿ ಸೇಮ್ ಕಾಟನ್ ಬಾಕ್ಸ್ ನಲ್ಲಿ ಮನುಷ್ಯನ ಸುಟ್ಟಿರುವ ದೇಹದ ಭಾಗಗಳು ಇದೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಇದನ್ನು ನೋಡಿದ ರಾಜೇಂದ್ರ ಹಾಗೂ ಪೊಲೀಸ್ ಸ್ಟೇಷನ್ ನ ಸ್ಟಾಫ್ ಗಳಿಗೆ ಮತ್ತಷ್ಟು ಶಾಕ್ ಆಗುತ್ತೆ. ತಕ್ಷಣವೇ ರಾಜೇಂದ್ರ ಶಿವನನ್ನ ತನ್ನ ಜೊತೆ ಕರೆದುಕೊಂಡು ಈಗ ಕಾಟನ್ ಬಾಕ್ಸ್ ಸಿಕ್ಕಿರುವ ಆ ಮತ್ತೊಂದು ಜಾಗಕ್ಕೆ ಹೋಗ್ತಾನೆ. ಇನ್ನೇನು ಹೋಗಿ ಆ ಜಾಗವನ್ನ ರೀಚ್ ಆಗ್ಬೇಕು ಅನ್ನುವಾಗ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಸಿಟಿಯ ಮತ್ತೊಂದು ಜಾಗದಲ್ಲೂ ಕೂಡ ಸೇಮ್ ಅದೇ ರೀತಿಯ ಕಾಟನ್ ಬಾಕ್ಸ್ ನ ಒಳಗಡೆ ಸುಟ್ಟಿರುವ ಮನುಷ್ಯನ ಮುಖ ಇದೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಇದನ್ನೆಲ್ಲ ನೋಡಿದ ಪೊಲೀಸರು ಹಾಗೂ ಶಿವಗೆ ಸಿಟಿಯಲ್ಲಿ ಏನಾಗ್ತಿದೆ ಅಂತಾನೆ ಅರ್ಥ ಆಗೋದಿಲ್ಲ. ಒಂದೇ ದಿನ ಅದು ಕೂಡ ಒಂದೇ ಸಮಯಕ್ಕೆ ಈ ರೀತಿ ಬೇರೆ ಬೇರೆ ಜಾಗಗಳಲ್ಲಿ ಬಾಕ್ಸ್ ಗಳನ್ನ ಇಟ್ಟು ಹೋಗ್ತಿರೋದು ಯಾರು ಅಂತ ತಲೆ ಕೆಡುತ್ತೆ. ಈ ವಿಷಯ ಎಲ್ಲ ನ್ಯೂಸ್ ಚಾನೆಲ್ ಗಳಿಗೆ ಗೊತ್ತಾಗಿ ಈ ಸುದ್ದಿ ತುಂಬಾನೇ ವೈರಲ್ ಆಗುತ್ತೆ. ತಕ್ಷಣವೇ ರಾಜೇಂದ್ರ ಶಿವಗೆ ಸುಟ್ಟಿರುವ ಮನುಷ್ಯನ ಮುಖದ ಡ್ರಾಯಿಂಗ್ ಬಿಡಿಸೋದಕ್ಕೆ ಹೇಳ್ತಾನೆ. ಶಿವ ಒಳಗಡೆ ಹೋಗಿ ಸುಟ್ಟಿರುವ ಆ ಮುಖವನ್ನು ನೋಡಿ ಆ ಮನುಷ್ಯ ಬದುಕಿದ್ದಾಗ ನೋಡೋದಕ್ಕೆ ಹೇಗಿದ್ದಿರಬಹುದು ಅಂತ ಅಂದಾಜಲ್ಲಿ ಒಂದು ಡ್ರಾಯಿಂಗ್ ಅನ್ನ ಬಿಡಿಸ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ರಾತ್ರಿ ರಾಜೇಂದ್ರ ಶಿವಗೆ ಕಾಲ್ ಮಾಡ್ತಾನೆ. ಶಿವ ಇನ್ ಮುಂದೆ ಈ ಕೇಸ್ ನಲ್ಲಿ ನೀನು ಇಂಟರ್ಫಿಯರ್ ಆಗೋದು ಬೇಡ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡಿಬಿಡ್ತಾನೆ. ಶಿವಗೆ ಆಶ್ಚರ್ಯಾಗಿ ಏನಾಯ್ತು ಸರ್, ಕಾರಣ ಏನು ಅಂತ ಕೇಳೋಷ್ಟರಲ್ಲೇ ರಾಜೇಂದ್ರ ಫೋನ್ ಅನ್ನ ಕಟ್ ಮಾಡಿಬಿಡ್ತಾನೆ. ಆದ್ರೂ ಕೂಡ ಶಿವ ತನ್ನ ಪಡಿಗೆ ತಾನು ಇನ್ವೆಸ್ಟಿಗೇಷನ್ ಮಾಡ್ತಾ
2 ದಿನಗಳ ನಂತರ ಇನ್ಸ್ಪೆಕ್ಟರ್ ರಾಜೇಂದ್ರನನ್ನ ಮೀಟ್ ಮಾಡೋದಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಒಳಗಡೆ ಹೋಗಿ ನೋಡಿದ್ರೆ ಇನ್ಸ್ಪೆಕ್ಟರ್ ರಾಜೇಂದ್ರನ ಜಾಗಕ್ಕೆ ಇನ್ಸ್ಪೆಕ್ಟರ್ ಇಂದುಜಾ ಎಂಬ ಒಬ್ಬಳು ಲೇಡಿ ಆಫೀಸರ್ ಬಂದಿರೋದನ್ನ ನೋಡ್ತಾರೆ. ಅಲ್ಲಿದ್ದ ಕಾನ್ಸ್ಟೇಬಲ್ ಬಳಿ ಹೋಗಿ ರಾಜೇಂದ್ರ ಸರ್ ಎಲ್ಲಿ ಅಂತ ಕೇಳಿದಾಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಕಳೆದ 2 ದಿನಗಳಿಂದ ಇನ್ಸ್ಪೆಕ್ಟರ್ ರಾಜೇಂದ್ರ ಮಿಸ್ಸಿಂಗ್ ಆಗಿರ್ತಾನೆ. ಈ ವಿಷಯ ಕೇಳಿದ ಶಿವ ಹಾಗೂ ಅವನ ಅಸಿಸ್ಟೆಂಟ್ ಗೆ ತುಂಬಾನೇ ಶಾಕ್ ಆಗುತ್ತೆ. ಮರುದಿನ ಬೆಳಿಗ್ಗೆ ಇನ್ಸ್ಪೆಕ್ಟರ್ ಇಂದು ಶಿವ ಹಾಗೂ ಅವನ ಅಸಿಸ್ಟೆಂಟ್ ನನ್ನ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಕರೆಸಿರ್ತಾಳೆ. ಯಾಕಂದ್ರೆ ಆಫೀಸರ್ ರಾಜೇಂದ್ರ ಮಿಸ್ಸಿಂಗ್ ಆಗೋದಕ್ಕೂ ಮುಂಚೆ ಕೊನೆಯ ಬಾರಿಗೆ ಈ ಶಿವನ ಜೊತೆ ಫೋನ್ ನಲ್ಲಿ ಮಾತನಾಡಿರ್ತಾನೆ. ಶಿವ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ತಾನು ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗಿದ್ದ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಮೇಡಮ್, ಅಸೈಕೋ ಕಿಲ್ಲರ್ ಬಾಡಿ ಪಾರ್ಟ್ಸ್ ಗಳ ಜೊತೆ ಫೇಸ್ ಮಾಸ್ಕ್ ಅನ್ನ ಇಟ್ಟು ಹೋಗ್ತಿರೋದನ್ನ ನೋಡಿದ್ರೆ ಆತ ಏನೋ ಮೆಸೇಜ್ ಕೊಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ನನ್ನ ಪ್ರಕಾರ ಪೊಲೀಸರಿಗೆ ಸಿಕ್ಕಿರುವ 3 ಬೇರೆ ಬೇರೆ ಬಾಕ್ಸ್ ಗಳಲ್ಲಿರುವ ಬಾಡಿ ಪಾರ್ಟ್ಸ್ ಗಳು ಒಂದೇ ಮನುಷ್ಯನದಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆ ಬಾಡಿ ಪಾರ್ಟ್ಸ್ ಗಳು ಒಂದರ ಜೊತೆ ಒಂದು ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಸ್ವಲ್ಪ ಆರೋಗ್ಯಂಟ್ ಆಗಿದ್ದ ಆಫೀಸರ್ ಇಂದು ಇವನ ಮಾತನ್ನ ಇಗ್ನೋರ್ ಮಾಡ್ತಾಳೆ. ಆದ್ರೆ ಮರುಕ್ಷಣವೇ ಪೋಸ್ಟ್ ಮಾರ್ಟಮ್ ಮಾಡಿದ್ದ ಡಾಕ್ಟರ್ ನಿಂದ ಗೊತ್ತಾಗುತ್ತೆ ಶಿವ ಹೇಳಿದೆ ಕರೆಕ್ಟ್ ಅಂತ. ಅಂದ್ರೆ ಪೊಲೀಸರಿಗೆ ಸಿಕ್ಕಿರುವ 3 ಬೇರೆ ಬೇರೆ ಬಾಕ್ಸ್ ಗಳಲ್ಲಿರುವ ಬಾಡಿ ಪಾರ್ಟ್ಸ್ ಗಳು ಬೇರೆ ಬೇರೆ ವ್ಯಕ್ತಿಗಳದ್ದು ಅಂತ. ಈಗ ಆಫೀಸರ್ ಇಂದು ಮೊದಲಿಗೆ ಕಾಣೆಯಾಗಿರುವ ರಾಜೇಂದ್ರ ಏನಾದ ಅಂತ ಕಂಡುಹಿಡಿಯೋದಕ್ಕೆ ಡಿಸೈಡ್ ಮಾಡ್ತಾಳೆ. ರಾಜೇಂದ್ರ ಕಾಣೆಯಾಗೋದಕ್ಕೂ ಮುಂಚೆ ಯಾವ್ಯಾವ ಕೇಸ್ ಗಳನ್ನ ಹ್ಯಾಂಡಲ್ ಮಾಡ್ತಿದ್ದ ಅಂತ ಎಲ್ಲವನ್ನ ಚೆಕ್ ಮಾಡ್ತಾಳೆ. ಆದ್ರೆ ಇಂದುಗೆ ಯಾವ ಇನ್ಫಾರ್ಮೇಶನ್ ಕೂಡ ಸಿಗೋದಿಲ್ಲ. ಯಾಕಂದ್ರೆ ಪೊಲೀಸರಿಗೆ ಆ ಬಾಕ್ಸ್ ಗಳು ಸಿಕ್ಕಿದಾಗಿನಿಂದ ಹಾಗೂ ರಾಜೇಂದ್ರ ಮಿಸ್ಸಿಂಗ್ ಆಗುವವರೆಗೂ ಇದ್ದ ಎಲ್ಲ ಸಿಸಿಟಿವಿ ಫುಟೇಜ್ ಗಳು ಹಾಗೂ ರೆಕಾರ್ಡ್ಸ್ ಗಳು ಡಿಲೀಟ್ ಆಗಿರುತ್ತವೆ. ಇದನ್ನ ನೋಡಿದ ಆಫೀಸರ್ ಇಂದುಗೆ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ. ಅದೇನಂದ್ರೆ ಆ ಸೀರಿಯಲ್ ಕೊಲೆಗಳಿಗೂ ಹಾಗೂ ರಾಜೇಂದ್ರ ಮಿಸ್ಸಿಂಗ್ ಆಗಿರೋದಕ್ಕೂ ಏನೋ ಲಿಂಕ್ ಇದೆ ಅಂತ. ಈಗ ಶಿವನ ಇಂಟೆಲಿಜೆನ್ಸ್ ಬಗ್ಗೆ ಅರ್ಥ ಆಗಿ ಅವನನ್ನ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಕರೆಸ್ತಾಳೆ. ಶಿವ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ನಲ್ಲಿ ಹೆಲ್ಪ್ ಮಾಡೋದಕ್ಕೆ ಒಪ್ಪಿಕೊಳ್ತಾನೆ. ಆಗ ಶಿವಗೆ ಸಡನ್ ಆಗಿ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಮೇಡಮ್, ಕೆಲವು ದಿನಗಳ ಹಿಂದೆ ರಾಜೇಂದ್ರ ಸರ್ ಒಂದು ಕೆರೆ ಬಳಿ ಒಬ್ಬಳು ಹುಡುಗಿಯ ಡೆಡ್ ಬಾಡಿ ಬಿದ್ದಿದೆ ಅಂತ ನನ್ನನ್ನ ಕರೆಸಿದ್ರು. ನನಗೆ ಯಾಕೋ ಆ ಹುಡುಗಿಯ ಸಾವಿಗೆ ಹಾಗೂ ಈ ಬಾಕ್ಸಸ್ ಗಳಿಗೆ ಏನೋ ಲಿಂಕ್ ಇದೆ ಅಂತ ಅನಿಸ್ತಿದೆ. ಆ ಹುಡುಗಿಯ ಮುಖವನ್ನ ನಾನು ಡ್ರಾಯಿಂಗ್ ಬಿಡಿಸಿದ ನಂತರ ಪೊಲೀಸರು ಆ ಹುಡುಗಿಯ ಡೆಡ್ ಬಾಡಿಯನ್ನ ಅವಳ ತಂದೆ ತಾಯಿಗೆ ಹ್ಯಾಂಡ್ ಓವರ್ ಮಾಡಿದ್ರು ಮೇಡಮ್ ಅಂತ ಹೇಳ್ತಾನೆ. ತಕ್ಷಣವೇ ಇಂದು ಆ ಹುಡುಗಿಯ ತಂದೆ ತಾಯಿಯನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ತಮ್ಮ ಮಗಳ ಡೆಡ್ ಬಾಡಿಯನ್ನ ಹೂತು ಹಾಕಿರುವ ಸ್ಮಶಾನಕ್ಕೆ ಬರ್ತಾರೆ. ಹಾಗೂ ಕಾನ್ಸ್ಟೇಬಲ್ ಭಾಸ್ಕರ್ಗೆ ಕಾಲ್ ಮಾಡಿ ಬೇರೆ ಸ್ಟೇಷನ್ ಗಳಲ್ಲೂ ಕೂಡ ಇದೇ ರೀತಿಯ ಕೇಸ್ಗಳು ರಿಜಿಸ್ಟರ್ ಆಗಿದೆಯಾ ಅಂತ ಚೆಕ್ ಮಾಡೋದಕ್ಕೆ ಹೇಳ್ತಾಳೆ. ಈ ಕಡೆ ಶಿವ ಹಾಗೂ ಇಂದು ಆ ಮಹಿಳೆಯನ್ನ ಕರೆದುಕೊಂಡು ಆಕೆ ಮಗಳ ಸಮಾಧಿಯ ಬಳಿ ಬಂದಿದ್ರಲ್ವಾ. ಶಾಕಿಂಗ್ಲಿ ಆ ಹುಡುಗಿಯ ಡೆಡ್ ಬಾಡಿಯನ್ನ ಯಾರೋ ತೆಗೆದುಕೊಂಡು ಹೊರಟೋಗಿರ್ತಾರೆ. ಮತ್ತೊಂದು ಕಡೆ ಕಾನ್ಸ್ಟೇಬಲ್ ಭಾಸ್ಕರ್ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಗಳಿಗೆ ಕಾಲ್ ಮಾಡಿದಾಗ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಸೇಮ್ ಇದೇ ರೀತಿ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಗಳ ಲಿಮಿಟ್ ಗಳಲ್ಲಿ ಬರ್ತಿದ್ದ ಸ್ಮಶಾನಗಳಲ್ಲಿ ಹೂತು ಹಾಕಿದ್ದ 7 ಜನ ಹುಡುಗಿಯರ ಡೆಡ್ ಬಾಡಿಗಳು ಮಿಸ್ ಆಗಿರುತ್ತವೆ. 7 ಜನ ಹುಡುಗಿಯರ ಡೆಡ್ ಬಾಡಿಗಳು ಅವರ ಸಮಾಧಿಯಿಂದ ಮಿಸ್ಸಿಂಗ್ ಆಗಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಇಂದು ಹಾಗೂ ಶಿವಗೆ ಒಂದೇ ಸಾರಿ ಶಾಕ್ ಆಗಿ ಬಿಡುತ್ತೆ. ತಕ್ಷಣವೇ ಆ ಸ್ಮಶಾನದಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳ ಫುಟೇಜ್ ಅನ್ನ ಚೆಕ್ ಮಾಡ್ತಾರೆ. ಅದರಲ್ಲಿ ನಾವು ಈ ಹಿಂದೆ ನೋಡಿರುವ ಆ ಬ್ಲಾಕ್ ಕಲರ್ ನ ಮಾರ್ಚರಿ ವ್ಯಾನ್ ಸ್ಮಶಾನಕ್ಕೆ ಬಂದು ಹುಡುಗಿಯ ಡೆಡ್ ಬಾಡಿಯನ್ನ ತೆಗೆದುಕೊಂಡು ಹೋಗ್ತಿರೋದು ರೆಕಾರ್ಡ್ ಆಗಿರುತ್ತೆ. ಆದ್ರೆ ಆ ವ್ಯಾನ್ ನಲ್ಲಿ ಬಂದಿದ್ಯಾರು ಹಾಗೂ ಆ ವ್ಯಾನ್ ನ ನಂಬರ್ ಏನು ಅಂತ ಗೊತ್ತಾಗೋದಿಲ್ಲ. ಯಾಕಂದ್ರೆ ಆ ವ್ಯಾನ್ ಗೆ ನಂಬರ್ ಪ್ಲೇಟೇ ಇರೋದಿಲ್ಲ. ಅದೇ ಸಮಯಕ್ಕೆ ಮತ್ತೊಂದು ಕಡೆ ಪೊಲೀಸರು ಹುಡುಕ್ತಿರುವ ಆ ಸೈಕೋನನ್ನ ನೋಡ್ತೀವಿ. ಮುಖಕ್ಕೆ ವೈಟ್ ಕಲರ್ ನ ಮಾಸ್ಕ್ ಹಾಕಿಕೊಂಡಿದ್ದ ಆ ಸೈಕೋನ ಬಳಿ ಮತ್ತೊಬ್ಬಳು ಹುಡುಗಿಯ ಡೆಡ್ ಬಾಡಿ ಇರೋದನ್ನ ನೋಡ್ತೀವಿ. ಆ ಸೈಕೋ ಅಲ್ಲೇ ಇದ್ದ ಒಂದು ದೊಡ್ಡ ಮಚ್ಚಿನಿಂದ ಆ ಹುಡುಗಿಯ ಡೆಡ್ ಬಾಡಿಯನ್ನ ತುಂಡು ತುಂಡಾಗಿ ಕತ್ತರಿಸೋದಕ್ಕೆ ಶುರು ಮಾಡ್ತಾನೆ. ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮತ್ತೊಂದು ಕಡೆ ಶಿವ ಹಾಗೂ ಇಂದು ಸಿಟಿಯಲ್ಲಿ ಆ ರೀತಿಯ ಬ್ಲಾಕ್ ಕಲರ್ ವ್ಯಾನ್ ಗಳನ್ನ ಡ್ರೈವ್ ಮಾಡುವ ಡ್ರೈವರ್ಸ್ ಗಳನ್ನ ಕರೆದು ಎನ್ಕ್ವೈರಿ ಮಾಡ್ತಿರ್ತಾರೆ. ಆಗ ಒಬ್ಬ ವಯಸ್ಸಾಗಿದ್ದ ಡ್ರೈವರ್ ನಿಂದ ಒಂದು ಇಂಪಾರ್ಟೆಂಟ್ ಕ್ಲೂ ಸಿಗುತ್ತೆ. ಅದೇನಂದ್ರೆ, ಸರ್, ಒಂದು ದಿನ ಒಬ್ಬ ವ್ಯಕ್ತಿ ಬಂದು ನನ್ನ ಬಳಿರುವ ಬ್ಲಾಕ್ ಕಲರ್ ನ ಮಾರ್ಚರಿ ವ್ಯಾನ್ ಅನ್ನ ಬಾಡಿಗೆಗೆ ಇಸ್ಕೊಂಡ. ಆತ ನನ್ನ ಮಾರ್ಚರಿ ವ್ಯಾನ್ ಅನ್ನ ವಾಪಸ್ ತಂದು ಕೊಟ್ಟಾಗ ಅದರ ಒಳಗಡೆ ನೀವು ತೋರಿಸ್ತಿರುವ ರೀತಿ ವೈಟ್ ಕಲರ್ ನ ಮಾಸ್ಕ್ ಇತ್ತು. ನಾನು ಅದನ್ನ ಇಗ್ನೋರ್ ಮಾಡಿ ಆ ಮಾಸ್ಕ್ ಅನ್ನ ಕಸದಲ್ಲಿ ಎಸೆದು ಬಿಟ್ಟಿದ್ದೆ. ಆದ್ರೆ ಆ ವ್ಯಕ್ತಿ ಒಂದು ವಾರದ ನಂತರ ವಾಪಸ್ ಬಂದು ನಾನು ಬಿಸಾಕಿ ಆ ಮಾಸ್ಕ್ ಅನ್ನ ಹುಡುಕಿ ತೆಗೆದುಕೊಂಡು ಹೋದ. ವ್ಯಾನ್ ಅನ್ನ ಬಾಡಿಗೆಗೆ ಈಸ್ಕೊಂಡಿದ್ದ ಆ ವ್ಯಕ್ತಿಯನ್ನ ಗುರುತು ಹಿಡಿತೀಯ ಅಂತ ಕೇಳಿದಾಗ ಆ ವಯಸ್ಸಾದ ವ್ಯಕ್ತಿ ಹೂ ಅಂತ ಹೇಳ್ತಾನೆ. ತಕ್ಷಣವೇ ಬೇರೆ ಬೇರೆ ಹಾಸ್ಪಿಟಲ್ ಗಳ ಮಾರ್ಚರಿಯಲ್ಲಿ ಕೆಲಸ ಮಾಡುವ ಹಾಗೂ ಮಾರ್ಚರಿ ವ್ಯಾನ್ ಗಳನ್ನ ಡ್ರೈವ್ ಮಾಡುವ ಡ್ರೈವರ್ ಗಳ ಲೈಸೆನ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಳ್ತಾರೆ. ಹಲವಾರು ಡ್ರೈವಿಂಗ್ ಲೈಸೆನ್ಸ್ ಗಳನ್ನ ನೋಡಿದ ನಂತರ ಆ ವಯಸ್ಸಾದ ವ್ಯಕ್ತಿ ಒಂದು ಲೈಸೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾನೆ. ಸರ್, ಇವನೇ ಅವತ್ತು ಬಂದು ನನ್ನ ವ್ಯಾನ್ ಅನ್ನ ಈಸ್ಕೊಂಡು ಹೋಗಿದ್ದು ಅಂತ ಹೇಳ್ತಾನೆ. ಆ ಲೈಸೆನ್ಸ್ ನಲ್ಲಿ ಇರುವ ಡ್ರೈವರ್ನ ಹೆಸರು ಕೈಲಾಸನ್ ಅಂತ. ತಕ್ಷಣವೇ
ಇಂದು ಆ ಕೈಲಾಸನ್ನ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅವನ ಲೊಕೇಶನ್ ಅನ್ನ ಟ್ರೇಸ್ ಔಟ್ ಮಾಡೋದಕ್ಕೆ ಹೇಳ್ತಾಳೆ. ಮತ್ತೊಂದು ಕಡೆ ಈಗ ಪೊಲೀಸರು ಹುಡುಕ್ತಿರುವ ಆ ಕೈಲಾಸನ್ ಒಂದು ಸ್ಮಶಾನಕ್ಕೆ ಬಂದು ಅಲ್ಲಿ ಹೂತು ಹಾಕ್ತಿದ್ದ ಒಬ್ಬಳು ಹುಡುಗಿಯ ಶವವನ್ನೇ ನೋಡ್ತಿರ್ತಾನೆ. ಅಂತಿಮ ಸಂಸ್ಕಾರ ಮುಗಿದ ನಂತರ ಆ ಹುಡುಗಿಯ ಮನೆಯವರೆಲ್ಲ ಅಲ್ಲಿಂದ ಹೋಗುವವರೆಗೂ ಕಾಯ್ತಾ ನಿಂತಿರ್ತಾನೆ. ರಾತ್ರಿ ಆಗ್ತಿದ್ದ ಹಾಗೆ ಸುತ್ತಮುತ್ತ ಯಾರು ಇಲ್ಲ ಅಂತ ಕನ್ಫರ್ಮ್ ಆಗ್ತಿದ್ದ ಹಾಗೆ ಶಾಕಿಂಗ್ಲಿ ಮತ್ತೆ ಆ ಹುಡುಗಿಯ ಡೆಡ್ ಬಾಡಿಯನ್ನ ಹೊರಗಡೆ ತೆಗಿತಾನೆ. ನಂತರ ಆ ಹುಡುಗಿಯ ಡೆಡ್ ಬಾಡಿಯನ್ನ ತನ್ನ ವ್ಯಾನ್ ನ ಒಳಗಡೆ ಹಾಕೊಂಡು ನಾವು ಈ ಹಿಂದೆ ನೋಡಿದ್ದ ಆ ಹಳೆಯ ಬಿಲ್ಡಿಂಗ್ ಗೆ ಬರ್ತಾನೆ. ಮತ್ತೊಂದು ಕಡೆ ಇವನ ಲೊಕೇಶನ್ ಅನ್ನ ಟ್ರೇಸ್ ಔಟ್ ಮಾಡಿದ ಆಫೀಸರ್ ಇಂದು ಹೋಗೋ ಕಾನ್ಸ್ಟೇಬಲ್ ಭಾಸ್ಕರ್ ಇವನ ವ್ಯಾನ್ ಅನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಜಾಗಕ್ಕೆ ಬಂದು ರೀಚ್ ಆಗ್ತಿದ್ದ ಹಾಗೆ ಇಂದು ಪೊಲೀಸ್ ಸ್ಟೇಷನ್ ಗೆ ಕಾಲ್ ಮಾಡಿ ಬ್ಯಾಕಪ್ ಗೆ ಮತ್ತಷ್ಟು ಜನ ಪೊಲೀಸರಿಗೆ ಬರೋದಕ್ಕೆ ಹೇಳ್ತಾಳೆ. ಈ ಕಡೆ ಶಿವಾಗೂ ಕೂಡ ಈ ವಿಷಯ ಗೊತ್ತಾಗಿ ತಕ್ಷಣವೇ ಆ ಜಾಗಕ್ಕೆ ತನ್ನ ಬೈಕ್ ನಲ್ಲಿ ಹೊರಡ್ತಾನೆ. ಈ ಕಡೆ ಇಂದು ಕಡೆಗೂ ಬಿಲ್ಡಿಂಗ್ ನ ಒಳಗಡೆ ಬಂದು ಆ ಕೈಲಾಸನನ್ನ ಹಿಡಿದುಕೊಳ್ತಾಳೆ. ಆದ್ರೆ ಕೈಲಾಸನ್ ಅಲ್ಲಿದ್ದ ಕಾನ್ಸ್ಟೇಬಲ್ ಮೇಲೆ ಹಾಗೂ ಇಂದುನ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಹೊರಗಡೆ ಓಡಿ ಬರ್ತಾನೆ. ಆದ್ರೆ ಅಷ್ಟರಲ್ಲೇ ಅಲ್ಲಿಗೆ ಬಂದ ಶಿವ ಅವನಿಗೆ ಸರಿಯಾಗಿ ಹೊಡೆದು ಹಿಡಿದುಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಹೀಗೆ ಫೈಟ್ ಮಾಡ್ತಿದ್ದಾಗ ಶಿವಾಗೆ ಏನಾಯ್ತೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಫ್ರೀಸ್ ಆಗಿ ನಿಂತುಕೊಳ್ತಾನೆ. ಈ ಚಾನ್ಸ್ ಅನ್ನ ಯೂಸ್ ಮಾಡ್ಕೊಂಡ ಆ ಕೈಲಾಸನ್ ಅಲ್ಲಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿ ಬಿಡ್ತಾನೆ. ಮತ್ತೊಂದು ಕಡೆ ಬಿಲ್ಡಿಂಗ್ ನ ಒಳಗಡೆ ಆಫೀಸರ್ ಇಂದುಗೆ ಹಾಗೂ ಬೇರೆ ಪೊಲೀಸರಿಗೆ ಹಲವಾರು ಹುಡುಗಿಯರ ಡೆಡ್ ಬಾಡಿಗಳು ಕಾಣಿಸುತ್ತವೆ. ಆಶ್ಚರ್ಯವೇನೆಂದ್ರೆ ಆ ಸೈಕೋ ಕೈಲಾಸನ್ ಹುಡುಗಿಯರ ಡೆಡ್ ಬಾಡಿಗಳು ಹಾಳಾಗದ ಹಾಗೆ ಅವುಗಳನ್ನ ಎಂಬಾಲ್ಮಿಂಗ್ ಮಾಡಿ ಇಟ್ಟುಕೊಂಡಿರ್ತಾನೆ ಹಾಗೂ ಡೆಡ್ ಬಾಡಿಗಳು ಕೊಳೆಯಬಾರದು ಅಂತ ಒಂದಷ್ಟು ಕೆಮಿಕಲ್ಸ್ ಗಳನ್ನ ಹಾಕಿ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾನೆ. ಆ ಕೈಲಾಸನ್ ಅನ್ನ ಹಿಡಿಯೋದಕ್ಕೆ ಅಂತ ಕಾನ್ಸ್ಟೇಬಲ್ ಭಾಸ್ಕರನ್ ಹೊರಗಡೆ ಬಂದಾಗ ಶಿವನನ್ನ ನೋಡಿ ಎಚ್ಚರ ಮಾಡ್ತಾನೆ. ಇಲ್ಲಿಗೆ ಸಿಂಕಟ್ ಆಗಿ ಮರುದಿನ ಬೆಳಿಗ್ಗೆ ಆಫೀಸರ್ ಇಂದುಗೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಸಿಟಿಯಲ್ಲಿ ಮತ್ತೊಂದು ಕಡೆ ಸೇಮ್ ಅದೇ ರೀತಿ ಕಾಟನ್ ಬಾಕ್ಸ್ ನ ಒಳಗಡೆ ಒಂದು ಸುಟ್ಟಿರುವ ತಲೆ ಇದೆ ಅಂತ. ತಕ್ಷಣವೇ ಇಂದು ಶಿವನನ್ನ ಕರೆದುಕೊಂಡು ಬಂದು ಸುಟ್ಟಿರುವ ಮುಖದ ಡ್ರಾಯಿಂಗ್ ಅನ್ನ ಬಿಡಿಸೋದಕ್ಕೆ ಹೇಳ್ತಾಳೆ. ಶಿವ ಆ ಡ್ರಾಯಿಂಗ್ ಅನ್ನ ಬಿಡಿಸ್ತಿರುವಾಗ್ಲೇ ಮತ್ತೆ ಇದ್ದಕ್ಕಿದ್ದ ಹಾಗೆ ಫ್ರೀಸ್ ಆಗಿ ನಿಂತುಕೊಳ್ತಾನೆ. ಸ್ನೇಹಿತರೆ, ಈ ಶಿವ ಆಗಾಗ ಈ ರೀತಿ 1-2 ನಿಮಿಷಗಳ ಕಾಲ ಫ್ರೀಸ್ ಆಗಿ ನಿಂತುಕೊಳ್ತಿರ್ತಾನೆ. ಸ್ನೇಹಿತರೆ, ಶಿವಗೆ ಈ ರೀತಿ ಆಗೋದಕ್ಕೆ ಒಂದು ಕಾರಣ ಇರುತ್ತೆ. ಅದೇನಂದ್ರೆ ಈತ ತನ್ನ ಹೆಂಡತಿ ಜೊತೆ ಹೋಗ್ತಿದ್ದಾಗ ಒಂದು ರೋಡ್ ಆಕ್ಸಿಡೆಂಟ್ ಆಗಿತ್ತಲ್ವಾ, ಆಗ ಈ ಶಿವನ ಮೆದುಳಿಗೆ ತುಂಬಾನೇ ಪೆಟ್ಟಾಗಿದ್ದ ಕಾರಣ ಈ ರೀತಿ ನ್ಯೂರಲಾಜಿಕಲ್ ಡಿಸಾರ್ಡರ್ ಸ್ಟಾರ್ಟ್ ಆಗಿರುತ್ತೆ. ಶಿವ ಮತ್ತೆ ನಾರ್ಮಲ್ ಆದ ನಂತರ ಆ ಡ್ರಾಯಿಂಗ್ ಅನ್ನ ಕಂಪ್ಲೀಟ್ ಮಾಡ್ತಾನೆ. ನೋಡಿದ್ರೆ ಶಾಕಿಂಗ್ಲಿ ಶಿವ ಈಗ ಆ ಕೈಲಾಸನ್ನ ಡ್ರಾಯಿಂಗ್ ಅನ್ನೇ ಬಿಡಿಸಿರ್ತಾನೆ. ಇದನ್ನ ನೋಡಿದ ಪೊಲೀಸರಿಗೆ ತುಂಬಾನೇ ಶಾಕ್ ಆಗುತ್ತೆ. ಈಗ ಈ ವಿಷಯ ಮೀಡಿಯಾದವರಿಗೆ ಗೊತ್ತಾಗಿ ಪೊಲೀಸರು ಹುಡುಕ್ತಿರುವ ಕ್ರಿಮಿನಲ್ಲೇ ಸೇಮ್ ಪ್ಯಾಟರ್ನ್ ನಲ್ಲಿ ಕೊಲೆಯಾಗಿದ್ದಾನೆ ಅಂತ ಎಲ್ಲ ಕಡೆ ವೈರಲ್ ಆಗುತ್ತೆ. ಮತ್ತೊಂದು ಕಡೆ ಇಂದು ಶಿವನನ್ನ ಒಂದು ರೆಸ್ಟೋರೆಂಟ್ ಗೆ ಕರೆಸ್ತಾಳೆ. ಶಿವ, ಇನ್ಮೇಲೆ ನೀನು ಇನ್ವೆಸ್ಟಿಗೇಷನ್ ನಲ್ಲಿ ಪೊಲೀಸರಿಗೆ ಸಹಾಯ ಮಾಡುವ ಅವಶ್ಯಕತೆ ಇಲ್ಲ. ನಿನಗೆ ಆಗಾಗ ಫ್ರೀಸ್ ಆಗುವ ಡಿಸಾರ್ಡರ್ ಇದೆ, ಇದರಿಂದಾಗಿ ನಿನ್ನ ಪ್ರಾಣಕ್ಕೇನೆ ಅಪಾಯ ಆಗುವ ಸಿಚುವೇಶನ್ ಕೂಡ ಬರ್ಬೋದು ಅಂತ ಹೇಳ್ತಾಳೆ. ಅದಕ್ಕೆ ಶಿವ, ಮೇಡಮ್ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಬೇಡಿ, ನಿಮಗೆ ನಾನೊಂದು ವಿಷಯ ಹೇಳ್ಬೇಕು ಅಂತ ಅಂದುಕೊಳ್ತಿದ್ದೆ. ಆ ದಿನ ನೀವು ಕೈಲಾಸನನ್ನ ಹಿಡಿಯೋದಕ್ಕೆ ಅಂತ ಹೋದಾಗ ಆತ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿದ್ದ ಅಲ್ವಾ, ನಾನು ಅವನನ್ನ ಹಿಡಿಯೋದಕ್ಕೆ ಅಂತ ಹೋಗಿ ಅವನ ಜೊತೆ ಫೈಟ್ ಮಾಡ್ತಿದ್ದಾಗ ಇದಕ್ಕಿದ್ದ ಹಾಗೆ ಫ್ರೀಸ್ ಆಗಿದ್ದೆ. ಆದ್ರೆ ನಾನು ಫ್ರೀಸ್ ಆಗಿದ್ರು ಕೂಡ ಸಬ್ ಕಾನ್ಶಿಯಸ್ಲಿ ಒಂದು ವಿಷಯವನ್ನ ಅಬ್ಸರ್ವ್ ಮಾಡಿದ್ದೆ. ಅದೇನಂದ್ರೆ ಆ ದಿನ ಕೈಲಾಸನ್ ತಪ್ಪಿಸಿಕೊಂಡು ಹೋಗ್ತಿದ್ದಾಗ ಅವನ ಜೊತೆ ಒಬ್ಬ ವ್ಯಕ್ತಿ ಇದ್ದ. ಖಂಡಿತ ಅವನ ಜೊತೆ ಬೇರೆ ಯಾರೋ ಇದ್ದಾರೆ, ಅವರಿಬ್ಬರು ಸೇರ್ಕೊಂಡೆ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಮೇಡಮ್ ಅಂತ ಹೇಳ್ತಾನೆ. ಇಲ್ಲಿಗೆ ಸಿಂಕಟ್ ಆಗಿ ಆ ದಿನ ರಾತ್ರಿ ಕಾನ್ಸ್ಟೇಬಲ್ ಭಾಸ್ಕರ್ ಶಿವನನ್ನ ಮೀಟ್ ಮಾಡೋದಕ್ಕೆ ಅಂತ ಅವನ ಮನೆಗೆ ಬಂದಿರ್ತಾನೆ. ಶಿವ, ನೀನು ಬಿಡಿಸಿರೋ ಪ್ರಕಾರ ಈಗ ನಮಗೆ ಸಿಕ್ಕಿರುವ ಆ ಡೆಡ್ ಬಾಡಿಯ ತಲೆ ಆ ಕೈಲಾಸಂದೆ ಅನ್ನೋದಾದ್ರೆ ಆ ಕೈಲಾಸನ್ನ ಕೊಲೆ ಮಾಡಿದ್ಯಾರೋ, ಆ ಕಿಲ್ಲರ್ ಯಾಕೆ ಕೈಲಾಸನ್ನೇ ಕೊಲೆ ಮಾಡ್ದ ಅಂತ ಮಾತನಾಡ್ತಿರುವಾಗ್ಲೇ ಇದ್ದಕ್ಕಿದ್ದ ಹಾಗೆ ಮನೆ ಒಳಗಡೆ ಬಂದ ಒಬ್ಬ ವ್ಯಕ್ತಿ ಇವರಿಬ್ಬರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮಾಸ್ಕ್ ಹಾಕಿಕೊಂಡಿದ್ದ ಆ ವ್ಯಕ್ತಿ ಕಾನ್ಸ್ಟೇಬಲ್ ಭಾಸ್ಕರ್ನನ್ನ ಕೊಲೆ ಮಾಡೋದಕ್ಕೆ ಅಂತ ಟ್ರೈ ಮಾಡ್ತಾನೆ. ತಕ್ಷಣವೇ ಶಿವ ಭಾಸ್ಕರ್ನನ್ನ ಕಾಪಾಡೋದಕ್ಕೆ ಆ ಮಾಸ್ಕ್ ಹಾಕಿಕೊಂಡಿದ್ದ ವ್ಯಕ್ತಿಯ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಕೊನೆಗೂ ಆ ವ್ಯಕ್ತಿ ಶಿವಗೆ ಹೊಡೆದು ಅಲ್ಲಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗ್ತಾನೆ. ತಕ್ಷಣವೇ ಶಿವ ಹಾಗೂ ಅವನ ಅಸಿಸ್ಟೆಂಟ್ ಇಬ್ಬರು ಸೇರಿ ಕಾನ್ಸ್ಟೇಬಲ್ ಭಾಸ್ಕರ್ನನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ತಲೆಗೆ ಸಣ್ಣ ಪುಟ್ಟ ಏಟಾಗಿದ್ದ ಕಾರಣ ಕಾನ್ಸ್ಟೇಬಲ್ ಭಾಸ್ಕರ್ ಅಪಾಯದಿಂದ ಹೊರಬರ್ತಾನೆ. ಇದಾದ ನಂತರ ಶಿವಗೆ ಸಡನ್ ಆಗಿ ಏನೋ ಫ್ಲಾಶ್ ಆಗುತ್ತೆ. ತಕ್ಷಣವೇ ತನ್ನ ಮನೆಗೆ ಓಡಿ ಬಂದು ಏನೋ ಎವಿಡೆನ್ಸ್ ಗಳನ್ನ ಹುಡುಕ್ತಿರ್ತಾನೆ. ಆಗ ತನ್ನ ಮನೆಯಲ್ಲಿದ್ದ ಒಂದು ಕಾರ್ಟನ್ ಬಾಕ್ಸ್ ನ ಮೇಲೆ ಒಂದು ಇನ್ವಾಯ್ಸ್ ನಂಬರ್ ನ ಬಾರ್ಕೋಡ್ ಅನ್ನ ಅಂಟಿಸಲಾಗಿರುತ್ತೆ. ಆ ಬಾರ್ಕೋಡ್ ಅನ್ನ ನೋಡ್ತಿದ್ದ ಹಾಗೆ ಶಿವಗೆ ಸಡನ್ ಆಗಿ ಏನೋ ಫ್ಲಾಶ್ ಆಗಿ ಮತ್ತೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದಾಗಿ ಕೆಲವು ದಿನಗಳ ನಂತರ ಇಂದು ಶಿವಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ಬರೋದಕ್ಕೆ ಹೇಳ್ತಾಳೆ. ಆದ್ರೆ ಆ ಸಮಯದಲ್ಲಿ ಶಿವ ಆಂಧ್ರ ಪ್ರದೇಶದಲ್ಲಿ ಪೊಲೀಸರು ಹೂತು ಹಾಕ್ತಿದ್ದ ಒಂದು ಡೆಡ್ ಬಾಡಿಯ ಮುಖವನ್ನ ಡ್ರಾಯಿಂಗ್ ಮಾಡ್ತಿರ್ತಾನೆ. ಸ್ನೇಹಿತರೆ,
ಸ್ನೇಹಿತರೆ, ಇದೇ ಸೀನನ್ನ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದು. ಮೇಡಮ್ ಆಂಧ್ರ ಪೊಲೀಸರು ಒಂದು ಅನಾಥ ಶವದ ಡ್ರಾಯಿಂಗ್ ಅನ್ನ ಬಿಡಿಸೋದಕ್ಕೆ ಅಂತ ಕರೆದಿದ್ರು. ನಾಳೆ ಬೆಳಿಗ್ಗೆ ನಿಮ್ಮನ್ನ ಬಂದು ಮೀಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಮರುದಿನ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ಗೆ ಬಂದು ತಾನು ಇದುವರೆಗೂ ಇನ್ವೆಸ್ಟಿಗೇಷನ್ ಮಾಡಿರುವ ಎಲ್ಲ ಡೀಟೇಲ್ಸ್ ಗಳ ಫೈಲ್ ಅನ್ನ ಕೊಡ್ತಾನೆ. ಇಂದು ಆ ಫೈಲ್ ಅನ್ನ ಓದೋದಕ್ಕೆ ಶುರು ಮಾಡ್ತಾಳೆ. ಈಗ ಚಿತ್ರದಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸಲಾಗುತ್ತೆ. ಈಗ ಚೆನ್ನೈನ ಒಂದು ಹಾಸ್ಪಿಟಲ್ ನಲ್ಲಿ ಡೆಲಿವರಿ ನರ್ಸ್ ಆಗಿ ಕೆಲಸ ಮಾಡ್ತಿರುವ ಕಲ್ಕಿ ಎಂಬ ಮಹಿಳೆಯನ್ನ ನೋಡ್ತೀವಿ. ಕಲ್ಕಿಯ ಗಂಡ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿರ್ತಾನೆ. ಕಲ್ಕಿಗೆ ಆದಿನ್ಯ ಎಂಬ ಒಬ್ಬಳು ಮಗಳಿದ್ದು ತುಂಬಾನೇ ಪ್ರೀತಿಯಿಂದ ಬೆಳೆಸ್ತಿರ್ತಾಳೆ. ಆದಿನ್ಯಗೆ ದೊಡ್ಡ ಅಪಾರ್ಟ್ಮೆಂಟ್ ನಲ್ಲಿ ತಮ್ಮ ಫ್ಲಾಟ್ ಇರಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಸೊ ಕಲ್ಕಿ ತನ್ನ ಮಗಳ ಮುಂದಿನ ಬರ್ತ್ಡೇಗೆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಫ್ಲಾಟ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾಳೆ. ಆದ್ರೆ ಶಾಕಿಂಗ್ಲಿ ಆದಿನ್ಯಳ ಬರ್ತ್ಡೇ ದಿನವೇ ಆಕೆಗೆ ಆಕ್ಸಿಡೆಂಟ್ ಆಗಿ ಬಿಡುತ್ತೆ. ಅಲ್ಲಿದ್ದ ಜನರು ಕಲ್ಕಿ ಕೆಲಸ ಮಾಡ್ತಿದ್ದ ಅದೇ ಹಾಸ್ಪಿಟಲ್ಗೆ ಆಕೆ ಮಗಳನ್ನ ಅಡ್ಮಿಟ್ ಮಾಡಿರ್ತಾರೆ. ಕಲ್ಕಿ ಜೊತೆ ಕೆಲಸ ಮಾಡ್ತಿದ್ದ ಡಾಕ್ಟರ್ ನಿನ್ನ ಮಗಳಿಗೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಸರಿ ಅಂತ ಕಲ್ಕಿ ಪರ್ಮಿಷನ್ ಕೊಟ್ಟು ತನ್ನ ಮಗಳಿಗೆ ಏನು ಕೂಡ ಆಗ್ಬಾರ್ದು ಅಂತ ಪ್ರೇ ಮಾಡೋದಕ್ಕೆ ಚರ್ಚ್ಗೆ ಬಂದಿರ್ತಾಳೆ. ಆದ್ರೆ ಶಾಕಿಂಗ್ಲಿ ಅದೇ ಸಮಯಕ್ಕೆ ಕಲ್ಕಿಯ ಫ್ರೆಂಡ್ ಸಂಧ್ಯಾ ಕಾಲ್ ಮಾಡಿ ನಿನ್ನ ಮಗಳು ಸತ್ತು ಹೋದ್ಲು ಅಂತ ಇನ್ಫಾರ್ಮ್ ಮಾಡ್ತಾಳೆ. ತನ್ನ ಮಗಳು ಸತ್ತು ಹೋದ್ಲು ಅಂತ ಗೊತ್ತಾಗ್ತಿದ್ದ ಹಾಗೆ ಕಲ್ಕಿ ತುಂಬಾನೇ ಅಳುತ್ತಾ ಹಾಸ್ಪಿಟಲ್ಗೆ ಓಡಿ ಬರ್ತಾಳೆ. ಅಷ್ಟರಲ್ಲೇ ಆದಿನ್ಯಳ ಡೆಡ್ ಬಾಡಿಯನ್ನ ಮಾರ್ಚರಿಗೆ ಶಿಫ್ಟ್ ಮಾಡಿರ್ತಾರೆ. ತನ್ನ ಮಗಳ ಡೆಡ್ ಬಾಡಿಯನ್ನ ಹಗ್ ಮಾಡಿ ತುಂಬಾನೇ ಎಮೋಷನಲ್ ಆಗಿ ಅಳ್ತಿರ್ತಾಳೆ. ಆಗ ಶಾಕಿಂಗ್ಲಿ ಇನ್ನು ಕೂಡ ತನ್ನ ಮಗಳ ಹಾರ್ಟ್ ಬೀಟ್ ಓಡ್ತಿದೆ ಅಂತ ಕಲ್ಕಿಗೆ ಗೊತ್ತಾಗುತ್ತೆ. ತನ್ನ ಮಗಳು ಸತ್ತಿಲ್ಲ, ಇನ್ನು ಕೂಡ ಬದುಕೇ ಇದ್ದಾಳೆ ಅಂತ ಗೊತ್ತಾಗ್ತಿದ್ದ ಹಾಗೆ ಕಲ್ಕಿ ತಕ್ಷಣವೇ ಆಕೆಯನ್ನ ಎತ್ತಿಕೊಂಡು ಮೇಲೆ ಬರ್ತಾಳೆ. ಡಾಕ್ಟರ್ಗೆ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾಗ ಶಾಕಿಂಗ್ಲಿ ಈ ಬಾರಿ ಆದಿನ್ಯ ನಿಜವಾಗಿಯೂ ಸತ್ತು ಹೋಗ್ತಾಳೆ. ಬದುಕಿದ್ದ ತನ್ನ ಮಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಅನ್ನ ಕೊಡದೆ ನೆಗ್ಲೆಕ್ಟ್ ಮಾಡಿದಕ್ಕೇನೆ ಆಕೆ ಸತ್ತು ಹೋದ್ಲು ಅಂತ ಜೋರಾಗಿ ಕೂಗಾಡೋದಕ್ಕೆ ಶುರು ಮಾಡ್ತಾಳೆ. ಈ ಗಲಾಟೆ ಕೇಳಿ ಅಲ್ಲಿಗೆ ಹಾಸ್ಪಿಟಲ್ ನ ಎಂಡಿ ಆಗಿರುವ ಸುರೇಶ್ ಹಾಗೂ ಅವನ ಹೆಂಡತಿ ನಿರ್ಮಲಾ ಬರ್ತಾರೆ. ಅವರು ಕಲ್ಕಿಗೆ ತುಂಬಾನೇ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಕಲ್ಕಿ ಮಾತ್ರ ತನ್ನ ಫ್ರೆಂಡ್ ಸಂಧ್ಯಾಳನ್ನ ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಬರ್ತಾಳೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಆಗ ಈ ಕೇಸ್ ಅನ್ನ ಹ್ಯಾಂಡಲ್ ಮಾಡಿದ್ದು ಮಿಸ್ಸಿಂಗ್ ಆಗಿರುವ ಆ ಇನ್ಸ್ಪೆಕ್ಟರ್ ರಾಜೇಂದ್ರ. ತಕ್ಷಣವೇ ಹಾಸ್ಪಿಟಲ್ ನ ಎಂಡಿ ಸುರೇಶ್ ನನ್ನ ಅರೆಸ್ಟ್ ಮಾಡೋದನ್ನ ಬಿಟ್ಟು ಅವನಿಗೆ ಕಾಲ್ ಮಾಡಿ ಕಲ್ಕಿ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದಾಳೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಸುರೇಶ್ ಈ ಕೇಸ್ ಅನ್ನ ಮುಚ್ಚಿ ಹಾಕೋದಕ್ಕೆ ಲಂಚ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಅವರ ಜೊತೆ ಕೂತು ಸೆಟಲ್ಮೆಂಟ್ ಮಾಡಿಕೊಳ್ತಾನೆ. ಹಾಗೂ ಈ ಕೇಸ್ ಅನ್ನ ಮುಚ್ಚಿ ಹಾಕೋದಕ್ಕೆ ಮಾರ್ಚರಿಗೆ ಬೆಂಕಿ ಹಚ್ಚಿ ಅಂತ ಹೇಳ್ತಾನೆ. ಯಾಕಂದ್ರೆ ಆದಿನ್ಯಳ ಡೆಡ್ ಬಾಡಿ ಸುಟ್ಟು ಹೋದ್ರೆ ಅವಳ ತಾಯಿಗೆ ಯಾವುದೇ ಎವಿಡೆನ್ಸ್ ಗಳು ಸಿಗೋದಿಲ್ಲ ಅಂತ ಈ ರೀತಿ ಐಡಿಯಾ ಕೊಡ್ತಾನೆ. ಈ ಕಡೆ ಕಲ್ಕಿ ಪೊಲೀಸ್ ಸ್ಟೇಷನ್ ನಿಂದ ಹಾಸ್ಪಿಟಲ್ಗೆ ಓಡಿ ಬಂದು ನೋಡಿದ್ರೆ ತನ್ನ ಮಕ್ಕಳ ಡೆಡ್ ಬಾಡಿ ಮಾರ್ಚರಿಯಲ್ಲಿ ಸುಟ್ಟು ಹೋಗಿರುತ್ತೆ. ಅಲ್ಲಿದ್ದ ಹಾಸ್ಪಿಟಲ್ ನ ಸ್ಟಾಫ್ ಗಳು ಫೈರ್ ಆಕ್ಸಿಡೆಂಟ್ ನಿಂದಾಗಿ ಮಾರ್ಚರಿಗೆ ಬೆಂಕಿ ಹತ್ತಿತ್ತು ಅಂತ ಸುಳ್ಳನ್ನ ಹೇಳಿ ಮ್ಯಾನೇಜ್ ಮಾಡ್ತಾರೆ. ಇದನ್ನೆಲ್ಲ ನೋಡಿ ತುಂಬಾನೇ ನೊಂದಿದ್ದ ಕಲ್ಕಿ ತನ್ನ ಅಪಾರ್ಟ್ಮೆಂಟ್ ಗೆ ಹೋಗಿ ಬಿಲ್ಡಿಂಗ್ ನ ಮೇಲಿನಿಂದ ಕೆಳಗಡೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗ್ತಾಳೆ. ಪ್ರೆಸೆಂಟ್ ನಲ್ಲಿ ಶಿವ ಕೊಟ್ಟಿದ್ದ ಈ ಫೈಲ್ ಅನ್ನು ಓದಿದ ಇಂದುಗೆ ತುಂಬಾನೇ ಬೇಜಾರಾಗುತ್ತೆ. ಮುಂದುವರೆದು ಶಿವ, ನಾನು ಕೂಡ ಈ ಕಡೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಗ ಒಂದಷ್ಟು ವಿಷಯಗಳನ್ನ ಫೈಂಡ್ ಔಟ್ ಮಾಡಿದ್ದೀನಿ. ನಮಗೆ ಬೇರೆ ಬೇರೆ ಜಾಗಗಳಲ್ಲಿ ಹಾಗೂ ಪೊಲೀಸ್ ಸ್ಟೇಷನ್ ಬಳಿ ಆ ದಿನ 3 ಕಾರ್ಟನ್ ಬಾಕ್ಸ್ ಗಳು ಸಿಕ್ಕಿತ್ತಲ್ವಾ. ಆ ಬಾಡಿ ಪಾರ್ಟ್ಸ್ ಗಳನ್ನ ಫಾರೆನ್ಸಿಕ್ ಎಕ್ಸಾಮಿನೇಷನ್ ಮಾಡಿದಾಗ ಒಂದು ಶಾಕಿಂಗ್ ವಿಷಯ ಗೊತ್ತಾಯ್ತು. ಅದೇನಂದ್ರೆ ಆ ಬಾಡಿ ಪಾರ್ಟ್ಸ್ ಗಳು ಹಾಸ್ಪಿಟಲ್ ನ ಎಂಟಿ ಆಗಿರುವ ಸುರೇಶ್, ಅವನ ಹೆಂಡತಿ ನಿರ್ಮಲಾ ಹಾಗೂ ಅಸ್ಲಂ ಎಂಬ ವ್ಯಕ್ತಿಯದ್ದು. ಆದ್ರೆ ನನಗಿಲ್ಲಿ ಅರ್ಥವಾಗದೇ ಇರುವ ಒಂದು ವಿಷಯ ಏನಂದ್ರೆ ಕಲ್ಕಿ ಸತ್ತು ಹೋಗಿದ್ದಾಳೆ. ಆದರೂ ಕೂಡ ಈ ಮೂವರನ್ನ ಕೊಲೆ ಮಾಡಿದ್ಯಾರೋ? ಅದಕ್ಕೆ ಶಿವ ಹೇಳ್ತಾನೆ, ಮೇಡಮ್ ಆ ಮೂವರನ್ನ ಕೊಲೆ ಮಾಡಿದ್ಯಾರೋ ಅಂತ ನನ್ಗೂ ಕೂಡ ಗೊತ್ತಿಲ್ಲ. ಆದ್ರೆ ನನ್ನ ಡೌಟ್ ಪ್ರಕಾರ ಆ ಸುರೇಶ್ ನಮಗ ಯಶವಂತ್ ಕೂಡ ಈ ಕೇಸ್ ನಲ್ಲಿ ಇನ್ವಾಲ್ವ್ ಆಗಿದ್ದ ಅನ್ಸುತ್ತೆ. ಯಾಕಂದ್ರೆ ನಾನು ನೆನಪಿಸಿಕೊಂಡಾಗ ಆ ದಿನ ಕೈಲಾಸನನ್ನ ಕಾಪಾಡಿದ್ದು ಆ ಯಶವಂತೆ ಮೇಡಮ್ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಮಿಸ್ಸಿಂಗ್ ಆಗಿರುವ ಇನ್ಸ್ಪೆಕ್ಟರ್ ರಾಜೇಂದ್ರನ ಫೋನ್ ಆನ್ ಆಗಿದೆ ಅಂತ ಗೊತ್ತಾಗುತ್ತೆ. ತಕ್ಷಣವೇ ಇಂದು ಕಾನ್ಸ್ಟೇಬಲ್ ಭಾಸ್ಕರ್ ನನ್ನ ಕರೆದುಕೊಂಡು ಆ ಜಾಗಕ್ಕೆ ಹೊರಡ್ತಾಳೆ. ಸ್ನೇಹಿತರೆ, ಈಗ ಒಂದು ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಕಾನ್ಸ್ಟೇಬಲ್ ಭಾಸ್ಕರ್ ನಿಜವಾಗಿಯೂ ನಡೆದದ್ದೇನೋ ಅಂತ ಒಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾನೆ. ಸ್ನೇಹಿತರೆ, ಆ ದಿನ ಕಲ್ಕಿ ತನ್ನ ಅಪಾರ್ಟ್ಮೆಂಟ್ ನಿಂದ ಕೆಳಗಡೆ ಜಂಪ್ ಮಾಡಿದ್ಲಲ್ವಾ. ಆ ದಿನ ರಾಜೇಂದ್ರ ಕಲ್ಕಿಗೆ ಈ ಕೇಸನ್ನ ವಾಪಸ್ ತಗೋಂತ ಹೇಳೋದಕ್ಕೆ ಭಾಸ್ಕರ್ ನನ್ನ ಕಳುಹಿಸಿರ್ತಾನೆ. ಭಾಸ್ಕರ್ ಅಪಾರ್ಟ್ಮೆಂಟ್ ಬಳಿ ಹೋಗಿ ರೀಚ್ ಆಗ್ಬೇಕು ಅನ್ನೋಷ್ಟರಲ್ಲಿ ಕಲ್ಕಿ ಬಿಲ್ಡಿಂಗ್ ನ ಮೇಲಿನಿಂದ ಕೆಳಗಡೆ ಜಂಪ್ ಮಾಡಿರ್ತಾಳೆ. ತಕ್ಷಣವೇ ಭಾಸ್ಕರ್ ಹಾಗೂ ಅಲ್ಲಿದ್ದ ಜನರು ಕಲ್ಕಿಯನ್ನ ಕರೆದುಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರ್ತಾರೆ. ಆಗ ಗೊತ್ತಾಗಿರುತ್ತೆ ಆಕೆ ಸತ್ತಿಲ್ಲ, ಬದಲಿಗೆ ಕೋಮಾಗೆ ಹೋಗಿದ್ದಾಳೆ ಅಂತ. ಹೀಗೆ ಸುಮಾರು 1 ವರ್ಷದ ನಂತರ ಕಲ್ಕಿಗೆ ಮತ್ತೆ ವಾಪಸ್ ಪ್ರಜ್ಞೆ ಬರುತ್ತೆ. ಕಲ್ಕಿಗೆ ಪ್ರಜ್ಞೆ ಬಂದ ನಂತರ ಭಾಸ್ಕರ್ ನಿಜವಾಗಿಯೂ ನಡೆದದ್ದೇನೋ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಶಾಕಿಂಗ್ ವಿಷಯ ಏನ್ ಗೊತ್ತಾ? ಕೈಲಾಸನ್ ಎಂಬ ಆ ಸೈಕೋನನ್ನ ನೋಡಿದ್ವಿ ಅಲ್ವಾ. ಆತ ಕಲ್ಕಿ ಕೆಲಸ ಮಾಡ್ತಿದ್ದ ಅದೇ ಹಾಸ್ಪಿಟಲ್ ನಲ್ಲಿ ಮಾರ್ಚರಿಯ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಿರ್ತಾನೆ. ಹಾಗೂ ಆ ಸೈಕೋ ಕೈಲಾಸನ್ಗೆ ನೆಕ್ರೋಫಿಲಿಯಾ ಎಂಬ ಒಂದು ವಿಚಿತ್ರವಾದ ಮೆಂಟಲ್ ಡಿಸಾರ್ಡರ್ ಇರುತ್ತೆ. ಈ ಕಾಯಿಲೆ ಇರೋರು ಮಹಿಳೆಯರ ಶವಗಳ ಜೊತೆ ಇಂಟಿಮೇಟ್ ಆಗ್ತಿರ್ತಾರೆ. ಹೀಗೆ ಕೈಲಾಸನ್ ಮಾರ್ಚರಿಯಲ್ಲಿ ಒಬ್ಬಳ ಮಹಿಳೆಯ ಶವದ ಜೊತೆ ಇಂಟಿಮೇಟ್ ಆಗ್ತಿರೋದನ್ನ ಸುರೇಶ್ ನಮಗ ಯಶವಂತ್ ಒಂದು ದಿನ ನೋಡಿರ್ತಾನೆ. ಇವನಿಗೂ
ಕೂಡ ಅದೇ ರೀತಿ ಇಂಟ್ರೆಸ್ಟ್ ಬಂದು ಕೈಲಾಸನ್ ಹಾಗೂ ಇವನು ಇಬ್ಬರು ಸೇರಿ ಶವಗಳ ಜೊತೆ ಇಂಟಿಮೇಟ್ ಆಗ್ತಿರ್ತಾರೆ. ಇವರಿಬ್ಬರು ಈ ರೀತಿ ಮಾಡ್ತಿರೋದನ್ನ ಒಂದು ದಿನ ಆಂಬ್ಯುಲೆನ್ಸ್ ನ ಡ್ರೈವರ್ ಆಗಿರುವ ಅಸ್ಲಂ ನೋಡಿರ್ತಾನೆ. ಆದ್ರೆ ಇವರಿಬ್ಬರು ಅವನಿಗೆ ದುಡ್ಡನ್ನ ಕೊಟ್ಟು ಆತ ಬಾಯಿ ಬಿಡದ ಹಾಗೆ ಮಾಡಿರ್ತಾರೆ. ಹೀಗೆ ಕೆಲವು ದಿನಗಳ ನಂತರ ಆದಿನಾಳಗೆ ಆಕ್ಸಿಡೆಂಟ್ ಆಯ್ತು ಅಂತ ಇದೇ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರಲ್ವಾ. ಡಾಕ್ಟರ್ಸ್ ಗಳ ನೆಗ್ಲಿಜೆನ್ಸ್ ನಿಂದಾಗಿ ಆಕೆ ಸತ್ತು ಹೋಗಿದ್ದಾಳೆ ಅಂತ ಆಕೆಯನ್ನ ಮಾರ್ಚರಿಗೆ ಶಿಫ್ಟ್ ಮಾಡಿರ್ತಾರೆ. ಆದಿನ್ಯ ಸತ್ತು ಹೋಗಿದ್ದಾಳೆ ಅಂದುಕೊಂಡು ಇವರಿಬ್ಬರು ಸೇರಿಕೊಂಡು ಆಕೆ ಮೇಲೂ ಕೂಡ ಅತ್ಯಾಚಾರ ಮಾಡಿರ್ತಾರೆ. ಹಾಗೂ ಶಾಕಿಂಗ್ಲಿ ಈ ವಿಷಯ ಯಶವಂತ್ ನ ತಂದೆ ಸುರೇಶ್ಗೆ ಮೊದಲೇ ಗೊತ್ತಿರುತ್ತೆ. ತನ್ನ ಮಗನಿಗೆ ಹಲವು ಬಾರಿ ಬುದ್ಧಿ ಹೇಳಿರ್ತಾನೆ, ಆದ್ರೆ ಆತ ಮಾತ್ರ ಅದನ್ನೇ ಕಂಟಿನ್ಯೂ ಮಾಡ್ತಿರ್ತಾನೆ. ಇದನ್ನೆಲ್ಲ ರಾಜೇಂದ್ರಗೆ ಎಕ್ಸ್ಪ್ಲೇನ್ ಮಾಡಿ ದಯವಿಟ್ಟು ಈ ಕೇಸನ್ನ ಹೇಗಾದ್ರೂ ಮಾಡಿ ಮುಚ್ಚಿ ಹಾಕಿ ಅಂತ ರಿಕ್ವೆಸ್ಟ್ ಮಾಡಿರ್ತಾರೆ. ಸೊ ಸಾಕಷ್ಟು ಲಂಚ ಸಿಕ್ಕ ಕಾರಣ ರಾಜೇಂದ್ರ ಈ ಕೇಸನ್ನ ಈ ಮುಂಚೆ ತೋರಿಸಿದ ಹಾಗೆ ಮುಚ್ಚಿ ಹಾಕಿರ್ತಾನೆ. ಹೀಗೆ ಭಾಸ್ಕರ್ ಹೇಳಿದ್ದನ್ನೆಲ್ಲ ಕೇಳಿದ ಕಲ್ಕಿಗೆ ತುಂಬಾನೇ ಕೋಪ ಬರುತ್ತೆ. ತನ್ನ ಮಗಳ ಸಾವಿಗೆ ಕಾರಣರಾದ ಎಲ್ಲರ ಮೇಲೆ ಸೇಡನ್ನ ತೀರಿಸಿಕೊಳ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಪ್ಲಾನ್ ಪ್ರಕಾರ ಕೈಲಾಸನ್ ಯೂಸ್ ಮಾಡ್ತಿದ್ದ ಆ ಮಾರ್ಚರಿ ವ್ಯಾನ್ ರೀತಿಯ ಮತ್ತೊಂದು ವ್ಯಾನ್ ಅನ್ನ ರೆಡಿ ಮಾಡ್ತಾರೆ. ಅದರಲ್ಲೇ ಹಾಸ್ಪಿಟಲ್ ನ ಎಂಡಿ ಆಗಿದ್ದ ಸುರೇಶ್, ಅವನ ಹೆಂಡತಿ ನಿರ್ಮಲಾ ಹಾಗೂ ಅಸ್ಲಂನನ್ನ ಕಿಡ್ನಾಪ್ ಮಾಡ್ತಾರೆ. ಆ ಮೂವರಿಗೂ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಿ ನಂತರ ಸುಟ್ಟು ಬಾಡಿ ಪಾರ್ಟ್ಸ್ ಗಳನ್ನ ಬೇರೆ ಬೇರೆ ಬಾಕ್ಸ್ ಗಳಲ್ಲೇ ಹಾಕಿ ಪೊಲೀಸ್ ಸ್ಟೇಷನ್ ಬಳಿ ಇಟ್ಟು ಬರ್ತಾರೆ. ಮತ್ತೆ ಮೂವರು ಪ್ಲಾನ್ ಮಾಡಿಕೊಂಡು ಇನ್ಸ್ಪೆಕ್ಟರ್ ರಾಜೇಂದ್ರನನ್ನು ಕಿಡ್ನಾಪ್ ಮಾಡ್ತಾರೆ. ಸ್ನೇಹಿತರೆ, ಆ ದಿನ ಪೊಲೀಸರು ಕೈಲಾಸನನ್ನ ಫಾಲೋ ಮಾಡ್ತಾ ಅವನ ಬಿಲ್ಡಿಂಗ್ ಗೆ ಬಂದಿದ್ರಲ್ವಾ. ಅಷ್ಟರಲ್ಲೇ ಕೈಲಾಸನನ್ನ ಕಿಡ್ನಾಪ್ ಮಾಡಬೇಕು ಅಂತ ಕಲ್ಕಿ ಅಲ್ಲಿಗೆ ಬಂದಿರ್ತಾಳೆ. ಕಲ್ಕಿ ಸಿಕ್ಕಿ ಹಾಕಿಕೊಳ್ಬಾರ್ದು ಅಂತ ಭಾಸ್ಕರ್ ಆಕೆಗೆ ಸಿಗ್ನಲ್ ಕೊಡ್ತಾನೆ. ನಂತರ ಪೊಲೀಸರ ಕೈಯಿಂದ ತಪ್ಪಿಸಿಕೊಂಡು ಹೊರಗಡೆ ಬಂದ ಕೈಲಾಸನನ್ನ ಇಬ್ಬರು ಸೇರಿ ಕಿಡ್ನಾಪ್ ಮಾಡ್ತಾರೆ. ಸ್ನೇಹಿತರೆ, ಇದರರ್ಥ ಶಿವ ಆ ದಿನ ಫ್ರೀಸ್ ಆದಾಗ ನೋಡಿದ್ದು ಭಾಸ್ಕರ್ನನ್ನ. ನಂತರ ಕೈಲಾಸನನ್ನು ಕೂಡ ಟಾರ್ಚರ್ ಮಾಡಿ ಸಾಯಿಸಿ ಬಿಡ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ಇಂದು ಹಾಗೂ ಭಾಸ್ಕರ್ ಸ್ಪಾಟ್ಗೆ ಬಂದು ನೋಡಿದಾಗ ರಾಜೇಂದ್ರನನ್ನ ಕೂಡ ಕೊಲೆ ಮಾಡಲಾಗಿರುತ್ತೆ. ಆದ್ರೆ ತಲೆ ಸುಟ್ಟು ಹೋಗಿದ್ದ ಕಾರಣ ಅದು ಯಾರು ಅಂತ ಇಂದುಗೆ ಗೊತ್ತಾಗ್ತಿರೋದಿಲ್ಲ. ತಕ್ಷಣವೇ ಶಿವನನ್ನ ಅಲ್ಲಿಗೆ ಕರೆಸಿ ಡ್ರಾಯಿಂಗ್ ಮಾಡೋದಕ್ಕೆ ಹೇಳ್ತಾಳೆ. ತಕ್ಷಣವೇ ಸ್ಪಾಟ್ಗೆ ಬಂದ ಶಿವ ಡ್ರಾಯಿಂಗ್ ಅನ್ನ ಬಿಡಿಸ್ತಾ ಈಗ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ನೆನಪಿಸಿಕೊಳ್ತಾನೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಶಿವ ಕೂಡ ಈ ಕೇಸ್ ನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಅಲ್ವಾ. ಒಂದು ದಿನ ಕಾನ್ಸ್ಟೇಬಲ್ ಭಾಸ್ಕರ್ ನ ಮೇಲೆ ಅನುಮಾನ ಬಂದು ಅವನನ್ನ ಫಾಲೋ ಮಾಡಿರ್ತಾನೆ. ಅವನನ್ನ ಫಾಲೋ ಮಾಡ್ತಾ ಹೋದಾಗ ಒಂದು ಹಳೆಯ ಬಿಲ್ಡಿಂಗ್ ನ ಒಳಗಡೆ ಇನ್ಸ್ಪೆಕ್ಟರ್ ರಾಜೇಂದ್ರನನ್ನ ಕಟ್ಟಿ ಹಾಕಿರೋದನ್ನ ನೋಡ್ತಾನೆ. ತಕ್ಷಣವೇ ರಾಜೇಂದ್ರನನ್ನ ಬಿಡಿಸಿಕೊಳ್ಬೇಕು ಅಂತ ಹೋಗ್ತಿದ್ದಾಗ ಅಲ್ಲಿಗೆ ಬಂದ ಕಲ್ಕಿ ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡ್ತಾಳೆ. ಇಷ್ಟು ದಿನ ಈ ರಾಜೇಂದ್ರನೊಬ್ಬ ಒಳ್ಳೆ ಆಫೀಸರ್ ಅಂತ ಅಂದುಕೊಂಡಿದ್ದ ಶಿವಗೆ ತುಂಬಾನೇ ಶಾಕ್ ಆಗಿರುತ್ತೆ. ಅಷ್ಟರಲ್ಲೇ ಕಲ್ಕಿಯನ್ನ ಕೊಲೆ ಮಾಡ್ಬೇಕು ಅಂತ ಅಲ್ಲಿಗೆ ಬಂದ ಯಶವಂತ್ ಇಬ್ಬರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಶಿವ ಕಲ್ಕಿಯನ್ನ ಕಾಪಾಡಬೇಕು ಅಂತ ಫೈಟ್ ಬ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಮತ್ತೆ ಅಷ್ಟರಲ್ಲೇ ಫ್ರೀಸ್ ಆಗಿ ಬಿಡ್ತಾನೆ. ಅಷ್ಟರಲ್ಲೇ ಬಿಡಿಸಿಕೊಂಡ ರಾಜೇಂದ್ರ ಹಾಗೂ ಯಶವಂತ್ ಇಬ್ಬರು ಸೇರಿ ಕಲ್ಕಿಯನ್ನ ಚುಚ್ಚಿ ಸಾಯಿಸಿ ಬಿಡ್ತಾರೆ. ಅಷ್ಟರಲ್ಲೇ ಮತ್ತೆ ಶಿವಗೆ ಎಚ್ಚರವಾಗಿ ಇಬ್ಬರಿಗೂ ಸರಿಯಾಗಿ ಹೊಡಿತಾನೆ. ನಂತರ ಇಬ್ಬರನ್ನ ಕೊಲೆ ಮಾಡಿ ಬಾಡಿಗಳನ್ನ ಸುಟ್ಟು ಕಲ್ಕಿ ಫಾಲೋ ಮಾಡ್ತಿದ್ದ ಪ್ಯಾಟರ್ನ್ ನಲ್ಲೇ ಬೇರೆ ಬೇರೆ ಕಡೆ ಡಿಸ್ಪೋಸ್ ಮಾಡ್ತಾನೆ. ಅಂದ್ರೆ ರಾಜೇಂದ್ರನ ತಲೆಯನ್ನ ಮಾತ್ರ ತೆಗೆದುಕೊಂಡು ಹೋಗಿ ಆಂಧ್ರದಲ್ಲಿ ಡಿಸ್ಪೋಸ್ ಮಾಡ್ತಾನೆ. ಹಾಗೂ ಇಂದುಜಾ ಕೇಳಿದಾಗ ಬೇಕಂತಲೇ ಕೈಲಾಸನ್ನ ಮುಖವನ್ನ ಡ್ರಾ ಮಾಡಿರ್ತಾನೆ. ಹಾಗೂ ಈಗ ಪ್ರೆಸೆಂಟ್ ನಲ್ಲಿ ಯಶವಂತ್ ನ ಮುಖವನ್ನ ಡ್ರಾ ಮಾಡ್ತಾನೆ. ಆ ಮೂಲಕ ಆಫೀಸರ್ ಇಂದುಗೆ ಈ ಕೇಸ್ ನಲ್ಲಿ ಯಾವುದೇ ಕ್ಲೂಗಳು ಸಿಗದ ಹಾಗೆ ಡೈವರ್ಟ್ ಮಾಡ್ತಾನೆ. ಹೀಗೆ ಹಲವು ದಿನಗಳು ಕಳೆದ್ರೂ ಕೂಡ ಈ ಕೇಸ್ ಅನ್ಸಾಲ್ವ್ ಆಗಿ ಉಳಿದ ಕಾರಣ ಡಿಪಾರ್ಟ್ಮೆಂಟ್ ಈ ಕೇಸ್ ಅನ್ನ ಸಿಬಿಐಗೆ ಹ್ಯಾಂಡ್ ಓವರ್ ಮಾಡುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಶಿವ ಆದಿನ್ಯಳ ಸಮಾಧಿಯ ಬಳಿ ಬಂದು ಹೂವನ್ನ ಇಡ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಭಾಸ್ಕರ್ ಕಲ್ಕಿ ಏನಾದ್ಲು ಅಂತ ಕೇಳ್ತಾನೆ. ಶಿವ ಭಾಸ್ಕರ್ಗೆ, ಸರ್, ಕಲ್ಕಿ ಆವತ್ತೆ ಸತ್ತು ಹೋದ್ಲು. ಹಾಗೂ ಸಾಯೋದಕ್ಕೂ ಮುಂಚೆ ನಿಮಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಹೇಳಿದ್ಲು. ಇಲ್ಲಿಗೆ ಸೀನ್ ಕಟ್ಟಾಗಿ ಮೂವಿಯ ಕ್ಲೈಮ್ಯಾಕ್ಸ್ ನಲ್ಲಿ ಶಿವ ತಾನು ಕಲೆಕ್ಟ್ ಮಾಡಿದ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಸುಟ್ಟು ಹಾಕ್ತಾನೆ. ಹಾಗೂ ಇನ್ ಮುಂದೆ ಕ್ರೈಮ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಬಾರ್ದು ಅಂತ ಡಿಸೈಡ್ ಆಗ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸುವುದರ ಮೂಲಕ ಒಂದು ಅನ್ಎಕ್ಸ್ಪೆಕ್ಟೆಡ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಕೆಲವು ವರ್ಷಗಳ ಹಿಂದೆ ಶಿವ ಹಾಗೂ ಅವನ ಹೆಂಡತಿ ಕಾವ್ಯ ಕಾರ್ ನಲ್ಲಿ ಹೋಗ್ತಿದ್ರಲ್ವಾ. ಆಗ ಇವರ ಕಾರ್ಗೆ ಸಡನ್ ಆಗಿ ಒಬ್ಬಳು ಸ್ಕೂಲ್ ಹುಡುಗಿ ಅಡ್ಡ ಬಂದ್ಲು ಅಂತ ಕಾರನ್ನ ಸೈಡ್ಗೆ ಟರ್ನ್ ಮಾಡಿರ್ತಾನೆ. ಶಿವ ಸಡನ್ ಆಗಿ ಸ್ಟೀರಿಂಗ್ ಅನ್ನ ತಿರುಗಿಸಿದ ಕಾರಣ ಕಾರ್ನ ಕಂಟ್ರೋಲ್ ತಪ್ಪಿ ಅಲ್ಲೇ ಇದ್ದ ಡಿವೈಡರ್ ಗೆ ಹೋಗಿ ಗುದ್ದಿರುತ್ತೆ. ಸ್ನೇಹಿತರೆ, ಇವರ ಕಾರ್ಗೆ ಅಡ್ಡ ಬಂದಿದ್ದ ಆ ಹುಡುಗಿ ಬೇರೆ ಯಾರು ಅಲ್ಲ, ಸತ್ತು ಹೋಗಿರುವ ಆ ಕಲ್ಕಿಯ ಮಗಳು ಆದಿನ್ಯ. ಆದ್ರೆ ಶಾಕಿಂಗ್ಲಿ ಅದೇ ಸಮಯಕ್ಕೆ ಹಿಂದೆ ಸ್ಪೀಡ್ ಆಗಿ ಬರ್ತಿದ್ದ ಒಂದು ಟ್ರಕ್ ಆಕೆಗೆ ಗುದ್ದಿ ಬಿಡುತ್ತೆ. ಹೀಗೆ ಆಕ್ಸಿಡೆಂಟ್ ಆದ ಮೂವರನ್ನ ಅಂದ್ರೆ ಶಿವ, ಕಾವ್ಯ ಹಾಗೂ ಆದಿನ್ಯಳನ್ನ ಅಲ್ಲಿದ್ದ ಜನರು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾರೆ. ಆದ್ರೆ ದಾರಿ ಮಧ್ಯದಲ್ಲೇ ಶಿವನ ಹೆಂಡತಿ ಕಾವ್ಯ ಸತ್ತು ಹೋಗಿರ್ತಾಳೆ. ಆಕೆಯನ್ನ ಕೂಡ ಆದಿನ್ಯ ಇದ್ದ ಮಾರ್ಚರಿಗೆನೆ ತಂದು ಹಾಕಿರ್ತಾರೆ. ಆಗಲೇ ಆದಿನ್ಯ ಹಾಗೂ ಕಾವ್ಯಳ ಮೇಲೆ ಯಶವಂತ್ ಹಾಗೂ ಕೈಲಾಸನ್ ಅತ್ಯಾಚಾರ ಮಾಡಿರ್ತಾರೆ. ಆ ಮೂಲಕ ಶಿವ ಕೂಡ ಇಂಡೈರೆಕ್ಟ್ ಆಗಿ ತನ್ನ ಸೇಡನ್ನ ತೀರಿಸಿಕೊಳ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ.